ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ದಿನಾಂಕದಲ್ಲಿ ಹುಟ್ಟಿದವರು ತುಂಬ ಬುದ್ಧಿವಂತರು. ಜ್ಯೋತಿಷ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆತಿದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಏನು ವೈಯಕ್ತಿಕ ಪ್ರಶ್ನೆ ಇದ್ದರೂ ನನಗೆ ಖಂಡಿತವಾಗ್ಲೂ ಮುಕ್ತವಾಗಿ ರಾಶಿ ನಕ್ಷತ್ರದ ಜೊತೆಗೆ ಬರ್ತು. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ನಾನೇ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ, ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ. ಹಾಗೆ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ನನಗೆ ಇಷ್ಟ ಆದರೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು, ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸಿದೆ ಖಂಡಿತವಾಗ್ಲೂ ನಿಮಗೆ ಉತ್ತರ ಕೊಡೋಕ್ಕೆ ಆಗಲ್ಲ. ಅದ್ರ ಜೊತೆಗೆ ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಸಂಖ್ಯಾಶಾಸ್ತ್ರದ ಪ್ರಕಾರ 4 ಮೂಲ ಅಂಕೆಗಳನ್ನು ಹೊಂದಿರುವ ಜನರು ಸಾಕಷ್ಟು ಬುದ್ಧಿವಂತರಾಗಿರುತ್ತಾರೆ. ಬೇರೆಯವರಿಂದ ತಮ್ಮ ಕೆಲಸವನ್ನು ತೆಗೆದುಕೊಳ್ಳುವುದಕ್ಕೆ ನಿಸ್ಸೀಮರಾಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂಲಾಂಕಗಳಿಗೆ ಸಾಕಷ್ಟು ಮಹತ್ವವನ್ನು ನೀಡಲಾಗುತ್ತೆ. ಹಾಗೂ ಮೂಲಾಂಕದ ಆಧಾರದ ಮೇಲೆ ಆ ವ್ಯಕ್ತಿಯ ಜೀವನದ ಭವಿಷ್ಯ, ಆತನ ಜೀವನದಲ್ಲಿ ನಡೆಯುವಂಥ ಕೆಲವೊಂದು ಘಟನೆ ಅಂದಾಜು ಹಾಕಲಾಗುತ್ತೆ. ಮೂಲಾಂಕಗಳು ತಮ್ಮಲ್ಲೇ ತಾವು ವಿಶೇಷವಾದ ಗುಣಗಳನ್ನು ಹೊಂದಿರ್ತವೆ. ಇವುಗಳನ್ನು 1 ರಿಂದ 9 ನಡುವೆ ಲೆಕ್ಕಾಚಾರ ಹಾಕಲಾಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಆರ್ಥಿಕವಾಗಿ ಬಲಿಷ್ಠರಾಗುವಂಥ ಆಸೆ ಖಂಡಿತವಾಗಿ ಇದ್ದೇ ಇರುತ್ತೆ. ಈ ವಿಚಾರದಲ್ಲಿ ಕೂಡ ಅವರ ಜ್ಯೋತಿಷ್ಯ ಶಾಸ್ತ್ರದ ಮೂಲಾಂಕದ ಮಹತ್ವ ಸಾಕಷ್ಟು ಇರುತ್ತದೆ. ಏನು ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನಾಗಿರುತ್ತೆ ಅಂದರೆ, ಜೀವನದಲ್ಲಿ ಯಾರೆಲ್ಲ ತಮ್ಮ ಪ್ರತಿಯೊಂದು ಹೆಜ್ಜೆಗಳನ್ನು 100 ಬಾರಿ ಯೋಚಿಸಿಡುತ್ತಾರೋ ಅವರೇ ಜೀವನದಲ್ಲಿ ಗೆಲ್ತಾರಂತೆ. ತಮ್ಮ ಪ್ರತಿಯೊಂದು ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥ ಜನರೇ ಏನಾಗುತ್ತೆ ಗೆಲುವನ್ನು ಪಡೆಯುವಂಥದ್ದು. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಮೂಲಾಂಕದವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಗಳನ್ನು ಯೋಚಿಸಿಡುತ್ತಾರೆ, ಅತ್ಯಂತ ಬುದ್ಧಿವಂತರು ಎನ್ನುವುದರ ಬಗ್ಗೆ ನಾನು ಹೇಳ್ತೇನೆ. ತಮ್ಮ ಪ್ರತಿಯೊಂದು ಕೆಲಸ ಇನ್ನೊಂದು ಹೇಳಬೇಕು ಅಂದರೆ, ಮೂಲಾಂಕ 4ರಲ್ಲಿ ಯಾರು ಜನ್ಮದಿನಾಂಕವನ್ನು ಹೊಂದಿರ್ತಾರೆ ಅವರು ತುಂಬ ಬುದ್ಧಿವಂತರಾಗಿರ್ತಾರೆ. ಹಾಗೆಯೇ 4 ಆಗಿರ್ಬೋದು, 13 ಅಂದರೆ 3 + 1 4, 22 2 + 2 4 ಆ ಥರ. ಹಾಗೆಯೇ 31ನೇ ದಿನಾಂಕ 3 + 1 ಅಂದರೆ ಟೋಟಲಿ 4 ಬರುವಂಥದ್ದು. ಈ ದಿನಾಂಕದಂದು ಜನಿಸಿರುತ್ತಾರೋ ಅವರ ಮೂಲಾಂಕ 4 ಆಗಿರುತ್ತದೆ. ಇವರನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹುವಿನ ಅಂಶದವರು ಎಂಬುದಾಗಿ ಕರೆಯಲಾಗುತ್ತೆ. ಹಾಗೂ ಅತ್ಯಂತ ಭಾಗ್ಯಶಾಲಿಗಳಾಗಿರ್ತಾರೆ. ಇನ್ನು ವಿಶೇಷವಾಗಿ ಗಜಮುಖನ ಪೂಜೆಯನ್ನು ಮಾಡುವುದರಿಂದಾಗಿ ಇವರಿಗೆ ಸಾಕಷ್ಟು ಲಾಭ ಒದಗಿ ಬರುವಂಥದ್ದು. ಇನ್ನು ಈ 4 ಮೂಲಾಂಕವನ್ನು ಹೊಂದಿರುವಂಥ ಜನರು ಜೀವನದಲ್ಲಿ ಸಾಕಷ್ಟು ಬುದ್ಧಿವಂತರಾಗಿರ್ತಾರೆ. ಹಾಗೂ ಪ್ರತಿಯೊಂದು ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳುವಂಥದ್ದು. ಹಾಗೆಯೇ ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಹಾಗೂ ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದು. ಪ್ರತಿಯೊಂದು ಕೆಲಸಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಮಾಡುವುದರಿಂದಾಗಿ ಇವರನ್ನು ಕಂಡ್ರೆ ಜನರಿಗೆ ತುಂಬ ಇಷ್ಟ. ಆದರೆ ಇವರ ಮತ್ತೊಂದು ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗಿರುವಂಥದ್ದು ಗುಣಾಂಶ ಎಂದರೆ ಇವರ ಸ್ವಲ್ಪ ಕಡು ಕೋಪ. ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಇವರು ಅತ್ಯಂತ ಹೆಚ್ಚಿನ ಸಿಟ್ಟನ್ನು ಮಾಡುವ ಮೂಲಕ ತಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುವುದಿಲ್ಲ. ಇದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಇನ್ನೂ ಒಳ್ಳೆಯದಾಗುತ್ತೆ. ಮಾತಿಗೆ ತಕ್ಕಂತೆ ನಡೆಯುವವರು, ಅತ್ಯಂತ ಬುದ್ಧಿವಂತರಾಗಿರುವ ಕಾರಣದಿಂದಾಗಿ ಪ್ರತಿಯೊಬ್ಬರು ಇವರತ್ತ ಆಕರ್ಷಿತರಾಗುತ್ತಾರೆ. ಇವರ ಆಕರ್ಷಿತ ಮಾತುಗಳಿಗೆ ಪ್ರತಿಯೊಬ್ಬರೂ ಕೂಡ ಇವರ ಮಾತಿಗೆ ತಕ್ಕಂತೆ ನಡೆದುಕೊಳ್ತಾರೆ. ಇವರು ಮನಸ್ಸಿನಿಂದ ಕೆಟ್ಟವರಾಗಿರುವುದಿಲ್ಲ. ಆದರೆ ತಮ್ಮ ಗುರಿ ಕೆಲಸದ ಕಡೆಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರಿಂದಾಗಿ ತಮ್ಮನ್ನು ತಾವು ಅವರು ಕಠಿಣ ನಿಯಮಗಳನ್ನು ಹೊಂದಿರ್ತಾರೆ. ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಇವರು ತಮ್ಮ ಪ್ರತಿಯೊಂದು ನಿರ್ಧಾರಗಳಿಗೆ ಬದ್ಧರಾಗಿರ್ತಾರೆ. ಹಾಗೂ ಪ್ರತಿಯೊಂದು ನಿರ್ಧಾರಗಳನ್ನು ಕೆಂಡದ ಮೇಲೆ ಬೂದಿಯನ್ನು ಸರಿಸಿದಂತೆ ನೋಡಿಕೊಂಡು ತೆಗೆದುಕೊಳ್ಳುವುದರಿಂದಾಗಿ ಇವರು ಜೀವನದಲ್ಲಿ ಗೆಲ್ಲುತ್ತಾರೆ. ಹಾಗೆ ಮನಸ್ಸು ಬಿಚ್ಚಿ ಖರ್ಚು ಮಾಡುವವರು. ಇನ್ನು 4 ಮೂಲಾಂಕವನ್ನು ಹೊಂದಿರುವಂಥ ಜನರು ಹಣವನ್ನು ಖರ್ಚು ಮಾಡುವ ವಿಚಾರದಲ್ಲಿ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ಮನಸ್ಸು ಬಿಚ್ಚಿ ಹಣವನ್ನು ಖರ್ಚು ಮಾಡುವಂಥದ್ದು. ಹಣವನ್ನು ಬೇರೆಯವರಿಗಾಗಿ ಅಥವಾ ತಮಗಾಗಿ ಖರ್ಚು ಮಾಡುವುದಕ್ಕೆ ಕಂಜೂಸ್ ಪ್ರವೃತ್ತಿಯನ್ನು ಯಾವತ್ತೂ ಕೂಡ ತೋರಿಸುವುದು ಮತ್ತು ಹಣವನ್ನು ಖರ್ಚು ಮಾಡೋಕವರು ಸುಮ್ಮನೆ ಬೇರೆಯವರಿಗೆ ಅಥವಾ ಯಾವುದೇ ವಿಚಾರಗಳಿಗೆ ಖರ್ಚು ಮಾಡುವುದಿಲ್ಲ. ಹಾಗೆಯೇ ಹಣ ಖರ್ಚು ಮಾಡುವಂಥ ಕಾರಣ ಇದ್ದರೆ ಮಾತ್ರ ಹಣವನ್ನು ಇವರು ಖರ್ಚು ಮಾಡುವಂಥದ್ದು. ಯಾವುದೇ ಸಮಸ್ಯೆಗಳಿಗೂ ಹಾಗೂ ಅಡೆತಡೆಗಳಿಗೂ ಇವರು ಹೆದರುವುದಿಲ್ಲ. ಹಾಗೂ ಅವುಗಳಿಗೆ ಹಣ ಖರ್ಚು ಮಾಡುವುದಕ್ಕೂ ಕೂಡ ಇವರು ಸುಮ್ಮನೆ ಇವರು ಖರ್ಚು ಮಾಡುವುದಿಲ್ಲ. ಅನಗತ್ಯವಾಗಿ ಖರ್ಚು ಮಾಡುವುದಿಲ್ಲ. ಯೋಚಿಸೇ ಖರ್ಚು ಮಾಡುವಂಥದ್ದು. ಇದು ಇವರಿಗೆ ಒಂದು ಒಳ್ಳೆಯ, ಏಕೆಂದರೆ ಅವರು ಅಷ್ಟು ಬುದ್ಧಿವಂತರಾಗಿರ್ತಾರೆ. ಯಾವುದಕ್ಕೆ ಏನು ಖರ್ಚು ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಇವರಿಗೆ ಗೊತ್ತಿರುತ್ತೆ ಅಲ್ವಾ. ಅಂದರೆ ನೋಡಲಿಕ್ಕೆ ಕೋಪ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಏನೂ ಅಂದ್ಕೊಳ್ಳೋದಿಲ್ಲ. ಯಾರು ಪಟ್ ಅಂತ ಬಾಯಲ್ಲಿ ಮಾತಾಡ್ತಾರೆ, ಇದರಲ್ಲಿ ಅವರು ಮನಸ್ಸಿನಲ್ಲಿ ಏನೂ ಇಟ್ಕೊಳ್ಳಲ್ಲ. ಅಂಥವ್ರನ್ನು ಯಾವತ್ತೂ ನಂಬಬಹುದು. ಮನಸ್ಸಿನಲ್ಲಿ ತುಂಬ ಇಟ್ಕೊಂಡು ಬಾಯಲ್ಲಿ ಯಾರು ಸಾಫ್ಟಾಗಿ ಮಾತಾಡಿಕೊಂಡು ಇರ್ತಾರೆ ನೋಡಿ, ಅವರನ್ನು ಒಂದು ಹೆಜ್ಜೆ ನಂಬಬಾರ್ದು. ಅದು ಕೆಲವರಿಗೆ ಗೊತ್ತಿರಬಹುದು. ತಾವು ಒಳ್ಳೆಯವರು ಅಂತ ಪ್ರದರ್ಶನ ಮಾಡಿಕೊಂಡು ಮುಖವಾಡ ಹಾಕ್ಕೊಂಡು ಎಷ್ಟೇ ನಮ್ಮ ಇದರಲ್ಲಿ ಒಂದು ಒಳ್ಳೆಯ ನಾಟಕ ಮಾಡಿಕೊಂಡು ಅವರ ಹಿಂದೆ ತಲೆಯಲ್ಲೆಲ್ಲ ಏನೋ ಇರುತ್ತೆ, ಬೇರೆ ನಮ್ಮ ಬಗ್ಗೆ ನೆಗೆಟಿವಿಟಿ ಇರುತ್ತೆ, ನೆಗೆಟಿವ್ ಯೋಚನೆ ಮಾಡ್ತಾನೆ ಇರ್ತಾರೆ. ತಾವು ಒಳ್ಳೆಯವರು
ನಿಮ್ಮ ಬಗ್ಗೆ ಏನೂ ನಮಗೆ ಇದು ಇಲ್ಲ, ನಾವು ಒಳ್ಳೆಯವರು ಅಂತ ಆಡಿಕೊಂಡು ಹಿಂದಿನಿಂದ ನಮಗೆ ಏನು ಬೇಕು ಅದನ್ನು ಅನ್ಯಾಯವನ್ನು ಮಾಡಿಕೊಂಡು ನಮ್ಮ ಎಂಥ ಹಿಂದೆ ಏನೇನೋ ಮಾತಾಡಿಕೊಂಡು ಇರ್ತಾರಲ್ವ ಅಂಥವ್ರನ್ನ ನಂಬೇಡಿ. ಪಟ್ ಅಂತ ಕೋಪ ಬಂದರು ಏನೇ ಇದ್ದರು ಅದನ್ನು ಇದರಲ್ಲಿ ಯಾರು ಹೇಳ್ತಾರೆ ನೋಡಿ, ಅವನನ್ನು ಯಾವತ್ತೂ ನಂಬೋದು. ಅವ್ರ ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ, ಬಾಯಲ್ಲಿ ಮಾತು ಪಟ್ ಅದು ಎಲ್ಲ ಹೋದರೆ ಒಂದೇ ನಿಮಿಷಕ್ಕೆ ಅವರು ಸರಿಯಾಗಿರ್ತಾರೆ. ಹಾಗೆಯೇ ಈ ಒಂದು 4 ಅಂದರೆ ನಾನು ಹೇಳಿದ್ದೇನೆ ಯಾವೆಲ್ಲ ಡೇಟು ಅಂತ, ಅದರಲ್ಲಿ ಅಂದರೆ ಕೂಡಿಸುವಾಗ ಅದು 4 ಬರುತ್ತೆ. ಅಂಥವರನ್ನೇ ಯಾವತ್ತೂ ನಂಬುವುದಂತೆ. ತುಂಬ ಬುದ್ಧಿವಂತ ಆ ಒಂದು ನಂಬರಲ್ಲಿ ಅಂತ ಅಲ್ಲ, ಕೆಲವರು ಇರ್ತಾರೆ ಒಳ್ಳೆಯ ಒಂದು ಮನಸ್ಸುಳ್ಳವರು. ಹಾಗೆ ಇದು ಇವತ್ತಿನ ವಿಡಿಯೋ.